ಯಾತ್ರೆಯನ್ನು ಹೊರಡಿಸಿ ಸಾಂಕೇತಿಕವಾಗಿ ಶರಣಾರ್ಥಿ ಎಂಬ ಅಂಕಿತವನ್ನು ಹೊಂದಿ ನಾವು ಇವತ್ತು ಬಿಜನಹಳ್ಳಿಯಿಂದ ಜ್ಯೋತಿಯನ್ನು ಈಗಾಗಲೇ ಬಸವಕುಮಾರ್ ಪಾಟೀಲ್ಜಿಯವರು ಹೊರಡಿಸಿದ್ದಾರೆ. ಅದೇ ಮಾದರಿಯಲ್ಲಿ ಇವತ್ತು ನಾವು ಕೂಡ ತಾಯಿ ಕಲ್ಯಾಣಮ್ಮನವರ ಮೂಲ ಸ್ಥಾನ ಭೈರಾಮಡಿಗೆಯಲ್ಲಿ ಜನ್ಮಸ್ಥಳವಾಗಿದೆ. ಅಫಜಲ್ಪುರ ತಾಲೂಕಿನ ಭೈರಾಮಡಿಗೆಯ ಕಾಲಭೈರವೇಶ್ವರನ ಆಶ್ರಯ ದೇವಸ್ಥಾನ ಇದೆ. ಕಾಲಭೈರವನ ಆಸ್ಥಾನದಲ್ಲಿದ್ದು ಕಾಲಜ್ಞಾನವನ್ನು ನುಡಿದ ಕಲ್ಯಾಣಮ್ಮ ಅನ್ನತಕ್ಕಂಥ ಒಂದು ಸಂಶೋಧನೆ ಮೂಲಕ ಕಳೆದ 50 ವರ್ಷಗಳಿಂದ ಅಲ್ಲಿ ಸಾಕಷ್ಟು ಸಂಶೋಧನೆಗಳು ಮತ್ತು ಅನೇಕ ವಿಷಯಗಳನ್ನು ತಲೆ ಹಾಕಿ ಆ ಸ್ಥಾನವನ್ನು ಇವತ್ತು ನಿರ್ದಿಷ್ಟಪಡಿಸಲಾಗಿದೆ. ಮಾನ್ಯ ತಹಶೀಲ್ದಾರ್ ಮೂಲಕ ಹಾಗೂ ಗ್ರಾಮದ ಎಲ್ಲ ಹಿರಿಯರು ಮತ್ತು ಪೂಜಾರಿಗಳಿಂದ ನಾಳೆ 27ನೇ ತಾರೀಕಿನ ದಿವಸ ಕಲ್ಯಾಣಮ್ಮ ತಾಯಿಯ ಜ್ಯೋತಿಯನ್ನು ಹೊರಡಿಸಿ ಆವತ್ತಿನ ದಿವಸ ಭವ್ಯವಾದ ಮೆರವಣಿಗೆಯನ್ನು ಅಲ್ಲಿ ಮೆರವಣಿಗೆಯಲ್ಲಿ ನಡೆದು ಆ ನಂತರದಲ್ಲಿ ನಾವು ಆ ಜ್ಯೋತಿಯನ್ನು ಗೊಬ್ಬರ ಮಾರ್ಗವಾಗಿ ತೆಗೆದುಕೊಂಡು ಬಂದು ಕಲಬುರಗಿಯ ಬಸವ ಮಂಟಪದಲ್ಲಿ ರಾತ್ರಿ ವಾಸ್ತವ್ಯ ಮಾಡ್ತಾಯಿದ್ವಿ. 28ನೇ ತಾರೀಕಿನ ದಿವಸ ಕಲಬುರಗಿಯಲ್ಲಿ ಬಸವ ಮಂಟಪದಲ್ಲಿ ಬೆಳಗ್ಗೆ ಸಮಾವೇಶ ಕಾರ್ಯಕ್ರಮ ಮತ್ತು ಅನೇಕ ಶರಣರ ಒಂದು ಸಮಕ್ಷಮದಲ್ಲಿ ಅನುಭವಗೋಷ್ಠಿಗಳು, ವಚನಗಳ ಪಠಣ ಇದನ್ನೆಲ್ಲ ನಡೆದು ಮತ್ತು ಆ ಜ್ಯೋತಿಯನ್ನು ಮೆರವಣಿಗೆ ಮೂಲಕ ಕಲಬುರಗಿ ನಗರವನ್ನು ದಾಟಿಸಿ ಮಹಗಾಂವದ ಮೂಲಕ ಹಾಗೂ ಕಮಲಾಪುರದ ಮಾರ್ಗವಾಗಿ ಬಸವ ಕಲ್ಯಾಣಕ್ಕೆ ಹೋಗಿ 28ನೇ ತಾರೀಕಿನ ದಿವಸ ಬಸವ ಕಲ್ಯಾಣದಲ್ಲಿ ವಾಸ್ತವ್ಯ ಮಾಡ್ತಾಯಿದ್ವಿ. ಅವತ್ತು ಹರಳೇನವರ ಜ್ಯೋತಿನೂ ಕೂಡ ಅಲ್ಲಿ ಬಸವ ಕಲ್ಯಾಣದಲ್ಲಿ ಬಂದಿರುತ್ತದೆ. 1ನೇ ತಾರೀಕಿನ ದಿವಸ ಬಸವ ಕಲ್ಯಾಣದಲ್ಲಿ ಬೃಹತ್ ಪ್ರಮಾಣದ ಮೆರವಣಿಗೆ ಹರಳೆಯ ಮತ್ತು ಕಲ್ಯಾಣಮ್ಮ ತಾಯಿಯವರ ಜ್ಯೋತಿ ಯಾತ್ರೆ ಹೋಗುತ್ತದೆ. ವಿಶ್ವ ಶಾಂತಿಯ ಸಂಕೇತವಾಗಿ ಶರಣಾರ್ಥಿ ಎಂಬ ಅಂಕಿತದೊಂದಿಗೆ ಈ 2 ಸತಿಪತಿಗಳ ಒಂದು ಜ್ಯೋತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇದು ಅನೇಕ ಶರಣ ಕುಲಕೋಟಿಗೆ ಎಲ್ಲರಿಗೂ ಕೂಡ ಒಂದು ಶಾಂತಿಯ ಸಂಕೇತವನ್ನು ಸಾರುವಂಥ ಜ್ಯೋತಿ ಆಗಬೇಕು. ಎಲ್ಲರ ಮನೆಗಳಲ್ಲಿ ಬೆಳಕನ್ನು ಚೆಲ್ಲುವಂಥ ಕಾರ್ಯ ಶರಣರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ಕೆಲಸ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವೆಲ್ಲರೂ ಸುಮಾರು ಊರಿನ ಗ್ರಾಮದವರು, ಭೈರಾಮಡಿಗೆಯ ಮೂಲ ಸ್ಥಾನದ ಎಲ್ಲ ಪಾಟೀಲ್ಜಿಯವರು ಮತ್ತು ಇನ್ನುಳಿದ ಅನೇಕರು ಹಾಗೂ ಹಳೆಯ ಸಮಾಜದ ಎಲ್ಲ ಗಣ್ಯರು ಸಾಕಷ್ಟು ರೀತಿಯಿಂದ ತಯಾರು ಮಾಡಿಕೊಂಡು ಈ ಜ್ಯೋತಿ ಯಾತ್ರೆಯನ್ನು ಹೊರಡಿಸ್ತಾ ಇದ್ದೇವೆ. ಶರಣರ ಸಂಕಲ್ಪದಂತೆ ಇವತ್ತು ನಡೆ, ನುಡಿ, ಭಾವಗಳು ಮತ್ತು ಸಕಲ ಜೀವಾತ್ಮರಿಗೆ ದೇಶನೇ ಬಯಸಿರುವಂಥ ಒಂದು ತತ್ವ ಸಂದೇಶವಂತಹ ಸಾರಿ ಅರಿವೇ ಗುರು ಎನ್ನುವಂಥ ತತ್ವವನ್ನು ಕೊಟ್ಟು ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ತಳದ ಮೇಲೆ ಜನರಿಗೆ ಜಾಗೃತಿಯನ್ನು ಗೊಳಿಸಿ ಈ ಕಾರ್ಯವನ್ನು ನಾವು ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ. ಇದು ಎಲ್ಲ ಯಶಸ್ವಿಯಾಗಲಿಕ್ಕೆ ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ಹಾಗೂ ಎಲ್ಲ ಬಸವಾದಿ ಶರಣಪರ ಸಂಘಟನೆಗಳಿಗೆ ಈ ಒಂದು ಮಾಹಿತಿಯನ್ನು ಒದಗಿಸಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಮಾಧ್ಯಮಿಕರಿಗೆ ಮತ್ತು ಎಲ್ಲ ವಾಹಿನಿಯವರಿಗೂ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಎಲ್ಲರಿಗೂ ಶ್ರಮಿಸಲಾಗ್ತಿ. ಕಲ್ಯಾಣದ ಸಮಾನತೆಯ ಕ್ರಾಂತಿಯ ಮಹಾಪುರುಷರಾದಂಥ ಹರಳಯ್ಯನವರ ಜ್ಯೋತಿ ಯಾತ್ರೆ ಈಗಾಗಲೇ ನಡೀತಾ ಇದೆ. ಹಾಗೆ ಹರಳಯ್ಯನವರ ಧರ್ಮಪತ್ನಿ ನಮ್ಮೂರು ಭೈರಾಮಡಿಗೆ, ಅಫಜಲ್ಪುರ ತಾಲೂಕಿನ ಗುಲ್ಬರ್ಗ ಜಿಲ್ಲೆಯ ಭೈರಾಮಡಿಗೆ ಗ್ರಾಮದಲ್ಲಿ ಜನಿಸಿದವರು ಕಲ್ಯಾಣಮ್ಮನವರು. ನಮ್ಮೂರಿಂದಲೂ ಕೂಡ ಈ ಜ್ಯೋತಿ ಯಾತ್ರೆಯನ್ನು ನಾಳೆ ಅಂದರೆ 1ನೇ ತಾರೀಕಿಗೆ ಬಸವ ಕಲ್ಯಾಣಕ್ಕೆ ಮುಟ್ಟಲಿಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದರ ಈಗಾಗಲೇ ನಮ್ಮ ಗೌಡಿ ಸರ್ ಹೇಳಿದ್ದಾರೆ. ಮತ್ತು ನಮಗೂ ತುಂಬ ಹೆಮ್ಮೆಯ ವಿಷಯ, ನಮ್ಮ ಗ್ರಾಮಸ್ಥರಿಗೆಲ್ಲ ಜ್ಯೋತಿ ಯಾತ್ರೆ ಮಾಡ್ತಾ ಇರೋದು ತುಂಬ ಒಂದು ಅವಿಸ್ಮರಣೀಯ ಘಟನೆ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ. ಏನಂದ್ರೆ ಜ್ಯೋತಿಯ ಬಲದಿಂದ ಕಬಂಧದ ಕೇಳು. ಈ ಜ್ಯೋತಿ ಅಂದರೆ ಜ್ಞಾನದ ಸಂಕೇತ. ಈ ಜ್ಞಾನ ಇನ್ನೂ ಅಜ್ಞಾನ ನಮ್ಮ ಸಮಾಜದಲ್ಲಿ ಬಹಳಷ್ಟು ಉಳಿದಿದೆ. ಈ ಜಾತೀಯತೆ ಮತ್ತು ಅಸಮಾನತೆ ಭಾಳಷ್ಟಿದೆ. ತನ್ನೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಇದನ್ನು ನಾವು ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಈ ಒಂದು ಅಜ್ಞಾನವನ್ನು ಕಳೆದು ಈ ಕಲ್ಯಾಣಮ್ಮನವರ ಜ್ಯೋತಿ ಯಾತ್ರೆ ಮತ್ತು ಹರಳಯ್ಯನವರ ಜ್ಯೋತಿ ಯಾತ್ರೆ ತುಂಬ ಯಶಸ್ವಿಯಾಗಿ ನೆರವೇರಲಿ. ಅದಕ್ಕೆ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಸಹಕಾರ ಇರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಸಲ್ಲಿಸ